ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಲ್ಲಿ ಒಂದು ಗಂಡು ಮಗು ಆಗಲಿ ಅಥವಾ ಒಂದು ಹೆಣ್ಮಗು ಆಗಲಿ ಆದರೆ ತಂದೆ ತಾಯಿ ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ನಮ್ಮ ಲೈಫು ಚೇಂಜ್ ಆಗುತ್ತೆ ಇವರಿಂದ ಅಂತ. ಯಾಕಂದರೆ ಅವರು ಓದಿರೋದು ಅಷ್ಟರವರೆಗೆ ಓದಿರ್ತಾರೆ, ಅವ್ರದ್ದು ಪೇಮೆಂಟ್ ಕೂಡ ಅಷ್ಟೇ ಇರುತ್ತೆ. ಪಾಪ ಅದರಲ್ಲೇ ಅವರು ಮಕ್ಕಳನ್ನು ಓದಿಸಿ ಅವ್ರಿಗೆ ಏನು ಕಡಿಮೆ ಆಗಲಾರ್ದೆ ಬಟ್ಟೆ ತಿಂಡಿ ಎಲ್ಲ ಕೊಡಿಸಿ ಇರ್ತಾರೆ ಅವರು. ಅಂದರೆ ಅವ್ರದ್ದು ಅದು ರೆಸ್ಪಾನ್ಸಿಬಿಲಿಟಿ ಅವ್ರು ಮಾಡ್ತಾರೆ. ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಅವರು ಸಂಪಾದನೆ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಏನೂ ಇರೋದಿಲ್ಲ. ಅಂದರೆ ದುಡ್ಡು ಹೆಚ್ಚಿಗೆ ಇರೋದಿಲ್ಲ, ಬಿಸ್ನೆಸ್ ಐಡಿಯಾಸು ಇಲ್ಲಾಂದರೆ ಬೇರೆ ಕಡೆಯಿಂದ ಏನು ಸೋರ್ಸು ಇಲ್ಲಾಂದರೆ ಸಪೋರ್ಟ್ ಏನೂ ಇರೋದಿಲ್ಲ. ಅದಕ್ಕೆ ಅವರು ಅಷ್ಟಲ್ಲೇ ಇದ್ಬಿಡ್ತಾರೆ. ಅವರು ಮಕ್ಕಳ ಮೇಲೆ ಫುಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಇವರು ದೊಡ್ಡವರಾದ ಮೇಲೆ ಚೆನ್ನಾಗಿ ಓದ್ಕೊತಾರೆ, ನಾವು ಓದಿಸ್ತೀವಿ ಇವರನ್ನು, ಇವ್ರು ನಮ್ಮ ಲೈಫ್ ಚೇಂಜ್ ಮಾಡ್ತಾರೆ, ಇವ್ರು ನಮಗಿಂತ ಒಳ್ಳೆ ಲೈಫ್ ಸ್ಟೈಲ್ ಇವ್ರದ್ದು ಇರಬೇಕು ಅಂತ ಅವರು ಬಯಸ್ತಾ ಇರ್ತಾರೆ. ಅದನ್ನು ಇವರು ಮಕ್ಕಳು ಸೀರಿಯಸ್ ಆಗಿ ತಗೊಳ್ಬೇಕು. ಅವರು ಲೈಫು ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಆ ಲೈಫ್ ಚೇಂಜ್ ಮಾಡೋ ಮಗ ಅಥವಾ ಮಗಳು ನೀವು ಏಕೆ ಆಗಬಾರ್ದು? ನೀವು ಅಂದ್ಕೊಂಡ್ರೆ ಎಲ್ಲ ಆಗುತ್ತೆ. ಇವತ್ತೇ ನೀವು ಅದನ್ನು ನಿರ್ಧಾರವನ್ನು ತಗೊಳ್ಳಿ, ನಿಮ್ಮ ಫ್ಯಾಮ್ಲಿ ಲೈಫನ್ನು ನೀವು ಚೇಂಜ್ ಮಾಡಿ.